ಮಾಡಿರ್ತಾರೆ ಫಯಾಜ್ ಅಂತ ಅವ್ರಿಗೆ ಅದನ್ನು ಕೋರ್ಟ್ನಾಗ ವಿಚಾರಣೆ ಮಾಡಕ್ಕೆ ಬಿಡಬಾರ್ದು ಅವ್ರಿಗೆ ಎನ್ಕೌಂಟರ್ ಮಾಡಿಕೊಳ್ಬೇಕು. ಅವ್ರಿಗೆ ಎನ್ಕೌಂಟರ್ ಹಗ್ಗೆ ಮಾಡುವಂಗೆಲ್ಲ ಸಾರ್ವಜನಿಕದಾಗ ನಿಂದಿರಿಸಿ ಕೈಯ ಕಾಲ ಕನ್ನ ಕಿವಿ ಕತ್ತರಿಸಿ ಚಿತ್ರ ವಿಷಯ ಮಾಡಿ ಕೊಲೆ ಮಾಡಿದ್ರು ಈ ಒಂದು ಮಾಡಿರ್ತಕ್ಕಂಥ ಒಂದು ಕೆಟ್ಟ ಕೆಲಸವನ್ನು ಆ ಹುಡುಗಿಯಲ್ಲಿ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಇದರಿಂದ ಲವ್ ಜಿಹಾದ್ ಅಂತಕ್ಕಂಥದ್ದು ಬಹಳ ಜನ ಹೇಳಕತ್ತಾರ. A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಹುಬ್ಬಳ್ಳಿಯಲ್ಲಿ ಹಾಡು ಹಗಲೇ ಕಾಲೇಜಿನ ಆವರಣದಲ್ಲಿ ನೇಹಾ ಎಂಬ ಅಮಾಯಕ ಹಿಂದೂ ಹೆಣ್ಣು ಮಗಳೊಬ್ಬಳ ಹತ್ಯೆ ಮಾಡಿರುವ ಫಯಾಜ್ನ ಕೃತ್ಯವನ್ನು ಖಂಡಿಸಿ ಕೊಲ್ಹಾರ ಪಟ್ಟಣದಲ್ಲಿ ಪ್ರತಿಭಟಿಸಿ ಕೂಡಲೇ ಉಗ್ರ ಶಿಕ್ಷೆಯನ್ನು ನೀಡಬೇಕು ಅಂತ ಮಾಜಿ ಸಚಿವರಾದ ಎಸ್.ಕೆ. ಬೆಳ್ಳುಬ್ಬಿ ಅವರು ಆಗ್ರಹಿಸಿ ಓಲೈಕೆ ರಾಜಕಾರಣ ಮಾಡ್ತಾ ಇರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರವನ್ನು ಕೂಗಿದ್ರು. ನಿನ್ನಿನ ದಿವಸ ಹುಬ್ಬಳ್ಳಿ ಮಹಾನಗರದಲ್ಲಿ ಕಾಲೇಜ್ ವಿದ್ಯಾರ್ಥಿನಿ ಕುಮಾರಿ ನೇಹಾ ಹಿರೇಮಠ ಅಂತಕ್ಕಂಥ ಹುಬ್ಬಳ್ಳಿಯ ಕಾಂಗ್ರೆಸ್ಸಿನ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಹಿರೇಮಠ ಅವರ ಮಗಳು ಕಾಂಗ್ರೆಸ್ ಪಕ್ಷದಿಂದ ಹುಬ್ಬಳ್ಳಿ ಮಹಾನಗರ ಸಭೆಗೆ ಕಾರ್ಪೊರೇಟರ್ ಆಗಿ ಆಯ್ಕೆ ಆಗಿರ್ತಕ್ಕಂಥ ಹಿರೇಮಠ ಅವರ ಸುಪುತ್ರಿ ನೇಹಾ ಅಂತಕ್ಕಂಥ ಒಬ್ಬ ಜಾನ ವಿದ್ಯಾರ್ಥಿನಿ. ಆ ವಿದ್ಯಾರ್ಥಿನಿಯನ್ನ ಒಬ್ಬ ಫಯಾಜ್ ಅಂತಕ್ಕಂಥ ಮುಸ್ಲಿಂ ಕೊಲೆಗಡುಕ, ಲವ್ ಜಿಹಾದಿ ಕೊಲೆಗಡುಕ ಆ ವಿದ್ಯಾರ್ಥಿನಿಯನ್ನ ಸುಮಾರು 7-8 ಬಾರಿ ಚಾಕುವಿನಿಂದ ಇದು ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥದ್ದು ಘಟನೆಯನ್ನು ನಾವು ಕೋಲಾರ ಪಟ್ಟಣದಲ್ಲಿ ಎಲ್ಲ ನಾಗರಿಕರ ವತಿಯಿಂದ ತೀವ್ರವಾಗಿ ಖಂಡನೆಯನ್ನು ಮಾಡಲಿಕ್ಕೆ ಬಯಸ್ತೀನಿ. ಇದು ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರ ಏನು ಇವತ್ತು ಕಳೆದ 10-11 ತಿಂಗಳಿಂದ ಕರ್ನಾಟಕದ ಆಡಳಿತಕ್ಕೆ ಬಂದಂಥ ಸಂದರ್ಭದಲ್ಲಿ ಬರೀ ಕೇವಲ ಒಂದೇ ಆಗಿಲ್ಲ, ಬೆಂಗಳೂರಿನಲ್ಲಿ ಕೂಡ ಇಬ್ಬರು ಪ್ರೇಮಿಗಳ ಕೊಲೆ ಕೂಡ ಆಗಿರ್ತಕ್ಕಂಥದ್ದು. ನಿತ್ಯ ಈ ರೀತಿ ಕೊಲೆ ಆಗ್ತಕ್ಕಂಥದ್ದು DG ಹಳ್ಳಿ, KG ಹಳ್ಳಿ ಇರ್ಬೋದು, ಬೇರೆ ಬೇರೆ ಬಾಂಬ್ ಬ್ಲಾಸ್ಟ್ ಇರ್ಬೋದು. 1-2 ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತಕ್ಕಂಥ ಘೋಷಣೆ ಆಗ್ತಕ್ಕಂಥದ್ದು. ಅದು ಕಾಂಗ್ರೆಸ್ನ ಒಬ್ಬ MP ಆರಿಸಿ ಬಂದಾಗ, ಕಾಂಗ್ರೆಸ್ನ MP ಆರಿಸಿ ಬಂದಾಗ ವಿಜಯೋತ್ಸವ ಮಾಡುವಂಥ ಪದ್ಧತಿ ಇವರು ಕಾಂಗ್ರೆಸ್ನವರು. ಪಾಕಿಸ್ತಾನ ಜಿಂದಾಬಾದ್ ಅಂತ ಯಾವುದು ಪ್ರಜಾಪ್ರಭುತ್ವ ದೇಗುಲ ಐತಿ, ಆ ಪ್ರಜಾಪ್ರಭುತ್ವ ದೇಗುಲದ ಒಳಗೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರಂತ ಹೇಳಿದ್ರೆ ಸರ್ಕಾರದ ಮಟ್ಟ ಎಲ್ಲಿಗೆ ಬಂತು ಅಂತ ತಿಳ್ಕೊಬೇಕು ನಾವಿದ್ರು. ಹೀಗಾಗಿ ಇವತ್ತು ಈ ಒಂದು ಕೊಲೆಯನ್ನು ಒಬ್ಬ ಗೃಹ ಮಂತ್ರಿ ಆಗಿರ್ತಕ್ಕಂಥ ಡಾಕ್ಟರ್ G. ಪರಮೇಶ್ವರ್ ಅವ್ರು ಹೇಳಕತ್ತಾರ, ಹುಡುಗ ಪ್ರೇಮ ಇತ್ತು ಮೊದಲು, ಅದಕ್ಕೆ ಅದು ಏನೋ ಆಕಿ ನಿರಾಕರಿಸಿರ್ಬೇಕು, ಕೊಲೆ ಆಗಿರ್ಬೇಕಂತ ಸಹಜವಾಗಿ ಹೇಳಕತ್ತಾರ ಅವರು. ಇದು ಒಬ್ಬ ಮಂತ್ರಿಯಾಗಿ ಹೇಳ್ತಕ್ಕಂಥದ್ದು ಕೆಲಸ. ಇದು ಅಕಸ್ಮಾತ್ ಆ ಹುಡುಗಿಗೆ ಅವಾಗ ಪ್ರೇಮ ಇತ್ತಂದ್ರೆ ಅವ ಪ್ರೇಮ್ ಮಾಡಕ್ಕೆ ಬಾ ಅಂದಾಗ ಆಕೆ ಒಲ್ಲೆ ಹಾಕತ್ತಿರ್ಲಕ್ಕಿ ಅವ್ನ ಜೋಡಿ ಹೋಗಿಬಿಡ್ತಿರ್ಲಕ್ಕೆ. ಹುಡುಗಿ ಹೆಂಗಿದ್ರೆ ಆಕೆ ಯಾಕೆ ಕೊಲೆ ಮಾಡಿಸ್ಕೊತ? ಜೀವ ಬೇಡಾಗಿತ್ತಾನ ಹುಡುಗಿಗೆ ಅಂದ್ರೆ ಇಟ್ಟು ತಿಳಿಯಂಗಿಲ್ಲ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ. ಯಾವ್ರ ಹುಡುಗರು ಪ್ರೇಮ್ ಮಾಡಿದ್ರು ತಾವ ಹೋಗ್ಬಿಟ್ಟಿರ್ತಾರೆ. ಅವರು ಹೇಳಿ ಕೇಳಿ ಕೊಲೆ ಮಾಡಿಸ್ಬೇಕು ಅಂದಿರ್ತಾರೆ. ಆಗೈತ್ರಿ ಇದುವರೆಗೆ ಈ ಜಗತ್ತು ಹುಟ್ಟಿದ ಮ್ಯಾಗ ಆಗಿಲ್ಲ. ಇದು ಹೊಸದು ಹೇಳ್ತಕ್ಕಂಥದ್ದು. ಇವತ್ತು ಆ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡೋ ಸಲುವಾಗಿ, ತುಷ್ಟೀಕರಣ ಮಾಡೋ ಸಲುವಾಗಿ ಇವತ್ತು ಕರ್ನಾಟಕವನ್ನು ಒಂದು ಪಾಕಿಸ್ತಾನ ಮಾಡಕತ್ತಾರೆ. ಹಿಂದೂಸ್ತಾನವನ್ನು ಪಾಕಿಸ್ತಾನ ಮಾಡ್ಲಿಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಹೊಂಟಿರ್ತಕ್ಕಂಥದ್ದು. ಹೀಗಾಗಿ ನಾವು ಖಂಡನೆ ಮಾಡ್ತೀವಿ. ನೀವು ಮಾಡ್ತಕ್ಕಂಥ ಈ ಒಂದು ಕೃತ್ಯ ಎಂದೂ ಸಫಲ ಆಗುವುದಿಲ್ಲ. ಎಂತೆಂಥ ಕಾಲದಲ್ಲಿ ಹಿಂದೂಸ್ತಾನದಾಗಿರ್ತಕ್ಕಂಥ ವೀರ ಸ್ವಾತಂತ್ರ್ಯ ಹೋರಾಟಗಾರರು, ದೇಶಭಕ್ತರು ಸೇರಿ ಹೋಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಮರಳ ಪಡೆದು ಇವತ್ತು 50 ರಾಮ ಮಂದಿರ ನಿರ್ಮಾಣ ಆಗ್ತಕ್ಕಂಥ ಸೌಭಾಗ್ಯ ನಮಗೆಲ್ಲ ಸಿಕ್ಕಿರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಒಬ್ಬ ನಿರಪರಾಧಿ ಹುಡುಗಿ ಆಕಿ ನೇಹಾ ಅಂತಕ್ಕಂಥ, ಬಹುಶಃ ಆಕಿ ಎಜುಕೇಷನ್ ಮುಂದೆ ಹೋಗಿದ್ರೆ ಆಕಿ IAS ಪಾಸ್ ಹಾಕಿದ್ಲು ಅಂತ ಅವ್ರು ತಂದು ಹೇಳಕತ್ತಾನ, ತಂದು ಹಿರೇಮಠ ಹೇಳಕತ್ತಾನ. ಇವತ್ತು ಈ ನಾವು ಖಂಡನೆಯನ್ನು ನಾವು ಯಾರು ನಮ್ಮ ಬೇರೆದವ್ರು ಖಂಡನೆ ಮಾಡಿಲ್ಲ. ಪರಮೇಶ್ವರ್ ಹೇಳಿರ್ತಕ್ಕಂಥ ಮಾತನ್ನು ಇವತ್ತು ಆ ಹುಡುಗಿ ಅಂತ್ಯಕ್ರಿಯೆ ನಡೆಯಕತ್ತೈತೆ ಡೆಡ್ ಬಾಡಿ ಇವತ್ತು ಹುಬ್ಬಳ್ಳಿ ಒಳಗೆ. ಅವಾಗ ಅವ್ರು ತಂದು ಹೇಳಕತ್ತಾನ, ಹಿರೇಮಠ ಹೇಳಕತ್ತಾರ, ಕಾರ್ಪೊರೇಟರ್ ಹೇಳಕತ್ತಾನ, ನಮ್ಮ ಮಗಳು ಅಂತ ಚಿಲ್ಲರ್ ಹುಡುಗಿ ಅಲ್ಲ, ಆಕೆ ಭಾಳ ನಿಷ್ಠುರ ಇದ್ಲು, ಅವ್ರ ಪ್ರೀತಿಗೆ ಬಲಿಯಾಗಿ ಹೋಗ್ತಕ್ಕಂಥ ಹುಡುಗಿ ಅಂದು ಅಲ್ಲ ಆಕಿ. ಅದಕ್ಕೆ ಆಕೆ ಹಂಗೆ ಹಾಕಿದ್ರೆ ನಮ್ಗೆ ಯಾರಿಗೂ ಹೇಳ್ತಿದ್ದಿಲ್ಲ. ನಮ್ಮ ಮನ್ಯಾಗ ಕೂಡ ಹೇಳಾಳ, ಅವ ಹಿಂಗೆ ಕೊಲೆ ಮಾಡಕ್ಕೆ ಬರಾಗತ್ತೆ ಅಂತ ಹೇಳಾಳ ನಮಗೆ. ಹಿಂಗಾಗಿ ನಮ್ಮದೇ ಸರ್ಕಾರ ಐತಿ, ನಾನು ಕಾಂಗ್ರೆಸ್ ಒಬ್ಬ ಕಾರ್ಪೊರೇಟರ್ ಅದೀನಿ, ನನ್ನ ಮಗಳು ಹಿಂಗೆ ಆಗೈತೆ ಅಂತ ಹೇಳಿದ್ರೆ ಮತ್ತೊಬ್ಬರ ಗತಿ ಹಂಗೆ ಸರ್ಕಾರದಾಗತ್ತೆ. ಅವನೇ ಆಶ್ಚರ್ಯ ವ್ಯಕ್ತಪಡಿಸ್ಯಾನ ಇವತ್ತು. ಯಾರು ಆ ಹುಡುಗಿ ತಂದು ಹಿರೇಮಠ ಕಾರ್ಪೊರೇಟರ್, ಹುಬ್ಬಳ್ಳಿ ಮಹಾನಗರ ಕಾರ್ಪೊರೇಟರ್. ನಮ್ಮ ಮಂತ್ರಿಗಳಿಗೆ ಎಚ್ಚರಿಕೆ ಕೊಟ್ಟಾರವರು, ಏನು ಹೇಳ್ಯಾರ, ನೀವು ಯಾರ್ದಾರ ಹಡದ ಮಕ್ಕಳಿಗೆ ಈ ರೀತಿ ಅಪಮಾನ ಮಾಡಬೇಡ, ಸತ್ ಮೇಲೂ ಅಪಮಾನ ಮಾಡಕ್ಕೆ ಹೋಗಬೇಡ್ರಿ, ನಿಮಗೂ ಹೆಣ್ಣು ಗಂಡು ಅದಾವತ್ ಹೇಳೋರು. ಯಾರಿಗೆ? G. ಪರಮೇಶ್ವರ್ ಅವ್ರಿಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಹೇಳೋರು. ನಮ್ಮದೇ ಸರ್ಕಾರ, ನಮ್ಮದೇ ಮಂತ್ರಿ ಇದ್ರಿ ನೀವು, ಇದ್ದ ಮ್ಯಾಗ ನಮ್ಮ ಮಗಳಿಗೆ ಅಪಮಾನ ನೀವು ಮಾಡಕ್ಕೆ ಹೋಗಬೇಡ್ರಿ, ನಮ್ಮ ಮಗಳಂತ ಚಿಲ್ಲರ ಹುಡುಗಿ ಅಲ್ಲಕ್ಕಿ, ಆಕೆ ಜೀವ ಕೊಡುವಂಥ ಪರಿಸ್ಥಿತಿ ಬರ್ತಿದ್ದಿಲ್ಲ, ಅದಕ್ಕೆ ನೀವು ಪದೇ ಹಿಂಗೆ ಮಾಡಿದ್ರೆ ಅಂದ್ರೆ ಇದನ್ನು ಸಹಿಸ್ಕೊಳ್ಳೋದಿಲ್ಲ ಅಂತಕ್ಕಂಥ ಮಾತನ್ನು ಹುಡುಗಿ ತಂದು ಕೂಡ ಇವತ್ತು ಹಿರೇಮಠರು ಮಾಧ್ಯಮ ಮುಂದೆ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಇಂಥ ಕೊಲೆಗಳು ಅದು ನಿಲ್ಲಬೇಕಾಗಿತ್ತಂದ್ರೆ ಯಾರಿಂಥ ಕೊಲೆ ಮಾಡಿರ್ತಾರೆ ಫಯಾಜ್ ಅಂತ ಅವ್ರಿಗೆ
ಅದನ್ನು ಕೋರ್ಟ್ನಾಗ ವಿಚಾರಣೆ ಮಾಡಕ್ಕೆ ಬಿಡಬಾರ್ದು ಅವ್ರಿಗೆ ಎನ್ಕೌಂಟರ್ ಮಾಡಿಕೊಳ್ಬೇಕು ಅವ್ರಿಗೆ. ಎನ್ಕೌಂಟರ್ ಹಂಗೆ ಮಾಡುವಂಗೆಲ್ಲ ಸಾರ್ವಜನಿಕ ಜಾಗದಾಗ ಊರಿನ ಪ್ರಮುಖ ಜಾಗದಾಗ ನಿಂದಿರಿಸಿ ಕೈಯ ಕಾಲ ಕಣ್ಣ ಕಿವಿ ಕತ್ತರಿಸಿ ಚಿತ್ರ ವಿಷಯ ಮಾಡಿ ಕೊಲೆ ಮಾಡಿದ್ರು ಈ ಒಂದು ಮಾಡಿರ್ತಕ್ಕಂಥ ಅಪರಾಧಕ್ಕೆ ಸಮ ಆಗೋದಿಲ್ಲ ಅಂತ ಒಂದು ಕೆಟ್ಟ ಕೆಲಸವನ್ನು ಆ ಹುಡುಗಿಯಲ್ಲಿ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಇದರಿಂದ ಲವ್ ಜಿಹಾದ್ ಅಂತಕ್ಕಂಥದ್ದು ಭಾಳ ಜನ ಹೇಳಕತ್ತಾರ. ಅವ್ರಿಗೆ ಆ ಹುಡುಗಿ ಸಾಕಷ್ಟು ಒಳಗೆ ಹೇಳಂದ್ರೂ ಕೂಡ ಆ ಹುಡುಗಿ ಕೊಲೆ ಮಾಡಿರ್ತಕ್ಕಂಥದ್ದು ಅದು ಅವ್ರ ತಾಯಿ ಪಾಯಿ ಮುಂದಿರ್ತಕ್ಕಂಥ ಸಂದರ್ಭದಲ್ಲಿ ಕೊಲೆ ಆಗಿರ್ತಕ್ಕಂಥದ್ದು. ಇದೊಂದು ಭಾಳ ಅಮಾನವೀಯ ಘಟನೆ ಇದು. ಆ ಟಿ ವಿ ಒಳಗೆ ನೋಡುವಂಥ ಊಟ ಕೂತಿದ್ದು ಊಟ ಬಿಟ್ಟು ಬಂದೆ ನಾನು. ಅಂದ್ರೆ ಆ ತಾಯಿ ತಂದೆ ರೋದನ ಮಾಡೋದು ನೋಡ್ಕೊಂಡು ಎಷ್ಟೊಂದು ಕರಳು ಕಿತ್ತಿವರು ಇತ್ತಿಯೊಳಗೆ ಆ ಕೊಲೆ ಆಗಿರ್ತಕ್ಕಂಥದ್ದು. ಇದೊಂದು ಸಮಾಜ, ನಾಗರಿಕ ಸಮಾಜ ಇರ್ತಕ್ಕಂಥದ್ದನ್ನು ಯಾರೂ ಸಹಿಸ್ಕೊಳ್ಳೋದಿಲ್ಲ. ಇದನ್ನು ನಾವು ಖಂಡನೆ ಮಾಡ್ತೀವಿ. ಆ ಫಯಾಜ್ಗೆ ಬೇಗನೆ ಎನ್ಕೌಂಟರ್ ಮಾಡಿ ಕೊಲೆ ಮಾಡ್ಬೇಕು. ಆ ಹುಡುಗಿ ತಂದೆ ಕೂಡ ಹೇಳ್ಯಾರ ಅವ್ನು ಎನ್ಕೌಂಟರ್ ಮಾಡಿ ಕೊಲೆ ಮಾಡಬೇಕು ಅಂತಕ್ಕಂಥದ್ದು. ಗಲ್ಲಿಗೆಲ್ಲ ಭಾಳ ಸಾಂದಾಗೈತದು. ಗಲ್ಲಿಗೇರಿಸು ಅಂದ್ರೆ ಒಂದು 10 ವರ್ಷ 20 ವರ್ಷ ಹೋಗೈತೆ ಅದು ಆಗಬಾರ್ದು. ಮುಂದಿಂತ ನೇನ ಅಂತ ಹುಡುಗಿಯ ಒಂದು ಜೀವ ಈ ರೀತಿ ಕೊಲೆ ಮುಖಾಂತರ ಅಂತ್ಯ ಆಗಬಾರ್ದು ಅಂತಕ್ಕಂಥದ್ದು. ಹೀಗಾಗಿ ಯಾರ ಮಕ್ಕಳು ಹೆಣ್ಣು ಮಕ್ಕಳನ್ನ ಕಾಲೇಜಿಗೆ ಶಾಲೆಗೆ ಕಳಿಸ್ಬಾರ್ದು ಚಿಂತೆ ಮಾಡಕತ್ತಾರೆ. ಹುಬ್ಬಳ್ಳಿ ಮಹಾನಗರದೊಳಗೆ ಇವತ್ತು ಚೆನ್ನಾಗಿ ಹೆಣ್ಣು ಹಿಡಿದ ಮ್ಯಾಗ ಕಾಲೇಜಿಗೆ ಕಳಿಸ್ಬಾರ್ದು ಅಂತಕ್ಕಂಥ ಚಿಂತೆ ಶುರುವಾಗೈತೆ ಹುಬ್ಬಳ್ಳಿ ಮತ್ತು ಮಹಾನಗರದ. ಬರೀ ಅಲ್ಲೇ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ತುಂಬ ಈ ಕಾಂಗ್ರೆಸ್ ಬಂದ ಮೇಲೆ, ಸಿದ್ದರಾಮಯ್ಯ ಬಂದ ಮೇಲೆ ಇದನ್ನು ನೀನು ಮುಂದೆ ಹೆಂಗಪ್ಪ ನಮ್ಮ ಮಕ್ಕಳ ಗತಿ ಹಂಗೆ ಅಂತಕ್ಕಂಥ ಮಾತನ್ನು ಎಲ್ಲರೂ ಚಿಂತೆ ಮಾಡಕತ್ತಾರ. ಇಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಆ ಕೊಲೆಗಡಕ ಫಯಾಜ್ ಮತ್ತು ಅವ್ನು ಜೊತೆ ಇರ್ತಕ್ಕಂಥವ್ರಿಗೆ ಒಂದು ಚಿತ್ರಹಿಂಸೆ ಮಾಡಿ ಎನ್ಕೌಂಟರ್ ಮಾಡಿ ಕೊಲೆ ಮಾಡಬೇಕು. ಮತ್ತು ಸರ್ಕಾರ ಈ ರೀತಿ ಆಗ್ತಕ್ಕಂಥ ಘಟನೆಗಳನ್ನು ಹಗುರಾಗಿ ತಗೊಳ್ಳಾರ್ದಾನೆ ಓಟಿನ ಆಶೆ ಸಲುವಾಗಿ ಮುಸ್ಲಿಂ ತುಷ್ಟೀಕರಣ ಮಾಡೋ ರೀತಿ ಒಳಗೆ ನೀವು ಪಾಕಿಸ್ತಾನ ಜಿಂದಾಬಾದ್ ಅಂತಕ್ಕಂಥ ಏನು ವಿಧಾನಸೌಧ ಘೋಷಣೆ ಕೂಗು ಮಟ್ಟಕ್ಕೆ ಇವತ್ತು ಬಂದೈತೆ ಅಂತ ಹೇಳಿದ್ರೆ ಇದು ನಾವು ಯಾವ ಕಾಲದಾಗ ನಮಗೆ ತಿಳಿಯಲ್ಲ. ನಮಗೇನು ಇದನ್ನು ಸಹಿಸ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ರೆ ಯಾವ ಅಂದಿರ್ತಾನೆ ಅಲ್ಲೇ ಗುಂಡು ಹಾಕ್ಬೇಕು ಅವನಿಗೆ. ಭಾರತ ದೇಶದಾಗ ಹುಟ್ಟು ಭಾರತ ದೇಶದ ಅನ್ನ ನೀರು ಉಂಡು ಪಾಕಿಸ್ತಾನ ಜಿಂದಾಬಾದ್ ಯಾವ ಹೇಳ್ತಾನೆ ಆ ಪೊಲೀಸ್ ಇಲ್ಲೇ ಗುಂಡು ಹಾಕಿ ಕೊಡಬೇಕಾದ್ರೆ ಆರ್ಡರ್ ಪೊಲೀಸರು ನೀವು ಕೊಡ್ಬೇಕು. ನೀವು ಆ ಆರ್ಡರ್ ನೀವು ಕೊಡ್ಬೇಕು, ಪೊಲೀಸ್ ಅಧಿಕಾರ ಕೊಡ್ಬೇಕು. ನೀವು ಹಬ್ಬಕ್ಕೆ ಹಾಕ್ರಿ ಯಾರು ಮುಂದೆ ಮಾಡೋದಿಲ್ಲ ಇಂಥ ಕೆಲಸ ಅದನ್ನು. ಪೊಲೀಸರು ಅಧಿಕಾರ ಕೊಡ್ರಿ. PSI ನಡೆಸ್ಮಾಡ್ತಾರೆ ಪೊಲೀಸರು ಹಾಕಿ ಅವ್ರು ಅಧಿಕಾರ ಕೊಡ್ರಿ. ದುಷ್ಟರು ಎನ್ಕೌಂಟರ್ ಮಾಡೋದು ಹೇಳಿಬಿಡ್ರಿ. ಉತ್ತರ ಪ್ರದೇಶ ಆಗೈತಿಲ್ಲ ಹಂಗೆ ಹೇಳಿದ್ರೆ ಇಂಥ ಘಟನೆ ಎಂದೂ ಆಗೋದಿಲ್ಲ. ಅದು ಆಗಬಾರ್ದು. ಇದು ನಾವು ಖಂಡನೆ ಮಾಡ್ಲಕತ್ತಿದ್ದೀವಿ. ಇವತ್ತು ಕೋಲಾರ ಒಂದೇ ಅಲ್ಲ, ಇಡೀ ಕರ್ನಾಟಕ, ಇಡೀ ಭಾರತ ದೇಶದ ಎಲ್ಲ ಜನ ಕೂಡ ಈ ಒಂದು ಕೊಲೆಯನ್ನು ಖಂಡನೆ ಮಾಡ್ತಾರೆ. ಮತ್ತು ಆ ನೇಹಾ ಅಂತಕ್ಕಂಥ ಊರಿ ಭಾಳ ಬೆಳಗಬೇಕಾಗಿರ್ತಕ್ಕಂಥ ಒಂದು ಪುಷ್ಪ ಇವತ್ತು ಮಾಡಿ ಹೋಗೈತೆ ಅದು. ಹೀಗಾಗಿ ಅವರ ಆತ್ಮಕ್ಕೂ ಕೂಡ ಚಿರಶಾಂತಿ ಸಿಗಲಿ ಅಂತ ಹೇಳ್ಕೊಂಡು ನಾವು 2 ನಿಮಿಷ ಮೌನ ಆಚರಣೆ ಮಾಡ್ತೀವಿ. ಅದ್ರ ಜೊತೆಗೆ ಬೆಂಗಳೂರಿನಾಗ ಇನ್ನೂ ಕೂಡ 3-4 ಕೊಲೆ ಇವತ್ತು ಆಗಿದಾವ. ಅವು ಎಲ್ಲರ ಆತ್ಮ ಕೂಡ ನಾವು ಶಾಂತಿ ಸಿಗಲಿ ಅಂತ 2 ನಿಮಿಷ ಮೌನ ಆಚರಣೆ ಮಾಡೋ ಮುಖಾಂತರ ಈ ಒಂದು ಧರಣಿಯನ್ನು, ಪ್ರತಿಭಟನೆಯನ್ನು ಹಿರೇಮಠರವರ ಕೊಲೆಗಾರರಿಗೆ, ಹಿರೇಮಠರವರ ಕೊಲೆಗಾರ ಫಯಾಜ್ ಮತ್ತು ಸಂಗಡಿಗರಿಗೆ, ಹಿರೇಮಠ ಕೊಲೆಗಾರ ಫಯಾಜ್ ಮತ್ತು ಸಂಗಡಿಗರಿಗೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.